Excel Techno School, ಗುರುವಾಯನಕೆರೆ, ವೇಣೂರು. Admission open now. ರಾಷ್ಟ್ರ ರಾಜಧಾನಿ ಕೆಂಪುಕೋಟೆಯ ಬಳಿ ಸಂಭವಿಸಿದಂತಹ ಕಾರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಲವು ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ. ತನಿಖೆಯ ಆಳಕ್ಕಿಳಿತಾ ಇದ್ದ ಹಾಗೆ ಎಂತೆಂಥ ವಿಧ್ವಂಸಕ ಕೃತ್ಯವನ್ನ ನಡೆಸೋಕೆ ಈ ಉಗ್ರರು ಪ್ಲಾನ್ ಅನ್ನ ಮಾಡಿಕೊಂಡಿದ್ರು ಅನ್ನೋದು ಕೂಡ ಬಯಲಾಗಿದೆ. ಹಲವು ಬಾರಿ ಸ್ಫೋಟಕ್ಕೆ ಉಗ್ರರು ಪ್ಲಾನ್ ಅನ್ನ ಮಾಡಿಕೊಂಡಿದ್ರು. ಅವರ ಆರಂಭದ ಟಾರ್ಗೆಟ್ ಇದ್ದಿದ್ದು ಇದೇ ದೀಪಾವಳಿಗೆ ದಾಳಿ ಮಾಡೋಕೆ ಸಂಚನ್ನ ರೂಪಿಸಿದ್ದ ಮುಜಾಮಿಲ್ ಹಾಗೆ ಕಾರ್ ಸ್ಫೋಟದಲ್ಲಿ i20 ಕಾರ್ನಲ್ಲಿದ್ದಂಥ ಉಮರ್ ಇಬ್ರು ಸೇರ್ಕೊಂಡು ಪ್ಲಾನ್ ಮಾಡಿದ್ರು. ಜನನಿಬಿಡ ಪ್ರದೇಶಗಳನ್ನ ಗುರುತಿಸಿ ಬ್ಲಾಸ್ಟ್ ಮಾಡೋಕೆ ತಂತ್ರವನ್ನ ಮಾಡಲಾಗಿತ್ತು. ಈ ವರ್ಷದ ಆರಂಭದಲ್ಲೇ ಟರ್ಕಿಗೆ ಭೇಟಿ ನೀಡಿದ್ರು ಅನ್ನುವಂತ ಮಾಹಿತಿ ಇದೆ. ಟರ್ಕಿಗೆ ಯಾಕೆ ಹೋದ್ರು, ಅಲ್ಲಿ ಯಾರನ್ನ ಭೇಟಿಯಾದ್ರು? ಮುಜಾಮಿಲ್ ಹಾಗೆ ಆದಿಲ್ ಇಬ್ರು ಕೂಡ ಭೇಟಿ ಕೊಟ್ಟಿರುವ ಮಾಹಿತಿ ಲಭ್ಯವಾಗ್ತಾ ಇದೆ. ಜನವರಿ ತಿಂಗಳಿನಲ್ಲೇ ಇಬ್ರು ಸೇರಿ ಇದೇ ಕೆಂಪುಕೋಟೆಯ ಬಳಿ ಬಂದು ರೆಕ್ಕಿ ಕೂಡ ಮಾಡಿದ್ರು. ಕೆಂಪುಕೋಟೆಯ ಸುತ್ತಮುತ್ತ ರೆಕ್ಕಿ ಮಾಡಿದ್ರು ಈ ಇಬ್ಬರು ಉಗ್ರರು. ಜೊತೆಗೆ ಟರ್ಕಿಗೆ ಭೇಟಿ ಕೊಟ್ಟು ಬಂದಿದ್ದಾರೆ. ಟರ್ಕಿಗೆ ಯಾಕೆ ಭೇಟಿ ಕೊಟ್ರು? ಟೆಲಿಗ್ರಾಮ್ ಗ್ರೂಪ್ಗಳನ್ನ ಮಾಡ್ಕೊಂಡಿದ್ರು ಅನ್ನುವಂತ ಮಾಹಿತಿ ಇದೆ. ಒಂದೆರಡು ಟೆಲಿಗ್ರಾಮ್ ಗ್ರೂಪ್ಗಳಿದ್ವು. ಅದರಲ್ಲಿ ಇದೇ ರೀತಿಯ ರಾಡಿಕಲ್ ಮನಸ್ಥಿತಿ ಉಳ್ಳಂತ ವ್ಯಕ್ತಿಗಳು ಆಕ್ಟಿವ್ ಆಗಿದ್ರು. ಇಬ್ರು ಟರ್ಕಿಗೆ ಹೋಗಿದ್ದಾರೆ. ಅಲ್ಲಿ ಯಾರನ್ನ ಮೀಟ್ ಆಗಿದ್ದಾರೆ ಅನ್ನೋದು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಹಲವು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ. ಡೀಟೇಲ್ಸ್ ನ ನವದೆಹಲಿಯಿಂದ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಪ್ರಕರಣದ ಆಳಕ್ಕಿಳಿತಾ ಇದ್ದ ಹಾಗೆ ವಿಧ್ವಂಸಕ ಕೃತ್ಯವನ್ನ ಮಾಡೋದಕ್ಕೆ ಉಗ್ರರು ಮಾಡಿಕೊಂಡಿದ್ದಂತಹ ಒಂದೊಂದೇ ಪ್ಲಾನ್ಗಳು, ಹಾಕಿದ್ದಂತಹ ಒಂದೊಂದೇ ಸ್ಕೆಚ್ಗಳು ಬಯಲಾಗ್ತಾ ಇವೆ. ಮೊದಲನೇದಾಗಿ ದೀಪಾವಳಿಯ ಪ್ಲಾನ್ ಫೇಲ್ ಆಗಿದ್ದು, ಅದರ ಜೊತೆಗೆ ಟರ್ಕಿ ಪ್ರಯಾಣ, ಅದರ ಜೊತೆಗೆ ಜನವರಿಯಲ್ಲೇ ಕೆಂಪುಕೋಟೆಯ ಬಳಿ ಮಾಡಿದಂತಹ ರೆಕ್ಕಿ, ಎಲ್ಲದರ ಬಗ್ಗೆ ಮಾಹಿತಿಯನ್ನ ನೀಡೋದಾದ್ರೆ ಚಂದ್ರಮೋಹನ್. ಹೌದು ವಿದ್ಯಾರ್ಥಿ, ಈಗ ಮುಖ್ಯವಾಗಿ ಜಮ್ಮು ಕಾಶ್ಮೀರ ಪೊಲೀಸರಿಂದ ಬಂಧನಕ್ಕೊಳಗಾಗಿರುವಂತಹ ಡಾಕ್ಟರ್ ಮುಜಮ್ಮಿಲ್ ಮತ್ತು ಡಾಕ್ಟರ್ ಆದಿಲ್ ರಾತರ್ನ ಜಮ್ಮು ಕಾಶ್ಮೀರ ಪೊಲೀಸರು ಮತ್ತು ಎನ್ಐಎ ಅಧಿಕಾರಿಗಳು ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಾಕಷ್ಟು ಸ್ಫೋಟಕ ಅಂಶಗಳು ಬೆಳಕಿಗೆ ಬಂದಿವೆ. ಕಳೆದ 2-3 ವರ್ಷಗಳಿಂದಲೂ ಕೂಡ ಡಾಕ್ಟರ್ ಮುಜಮ್ಮಿಲ್, ಡಾಕ್ಟರ್ ಆದಿಲ್ ರಾತಿರ್ ಜೊತೆಗೆ ಡಾಕ್ಟರ್ ಶಹೀನಾ ಬೇರೆ ಬೇರೆ ಭಯೋತ್ಪಾದನಾ ಕೃತ್ಯಗಳಿಗೆ ಪ್ಲಾನ್ ಅನ್ನು ರೂಪಿಸ್ತಾ ಇದ್ರು ಮತ್ತು ಸಂಚನ ರೂಪಿಸ್ತಾ ಇದ್ರು ಅನ್ನತಕ್ಕಂಥ ಅಂಶಗಳು ಕೂಡ ಬೆಳಕಿಗೆ ಬಂದಿವೆ. ಜೊತೆಗೆ ಇವರು ಸ್ಫೋಟಕ ಸಾಮಗ್ರಿಗಳನ್ನ ಕಳೆದ 2 ವರ್ಷಗಳಿಂದಲೂ ಕೂಡ ಸಂಗ್ರಹಿಸ್ತಾ ಇದ್ರು ಅನ್ನೋ ಒಂದು ಅಂಶ ಕೂಡ ಬೆಳಕಿಗೆ ಬಂದಿದೆ. ಜೊತೆಗೆ ಇವರಿಗೆ ಅಂತಾರಾಷ್ಟ್ರೀಯ ಲಿಂಕ್ ಕೂಡ ಇರುವಂತದ್ದು ಕೂಡ ಬೆಳಕಿಗೆ ಬಂದಿದೆ. ಮುಖ್ಯವಾಗಿ ಇದೇ ಡಾಕ್ಟರ್ ಮುಜಮ್ಮಿಲ್ ಮತ್ತು ಡಾಕ್ಟರ್ ಆದಿಲ್ ರಾತಿರ್ ಇಬ್ರು ಕೂಡ ಟರ್ಕಿಗೂ ಕೂಡ ಭೇಟಿಯನ್ನು ಕೊಟ್ಟಿದ್ರು. ಅಲ್ಲಿ ಅಂತಾರಾಷ್ಟ್ರೀಯ ಹ್ಯಾಂಡ್ಲರ್ ಗಳನ್ನ ಭೇಟಿಯಾಗಿದ್ರು. ಅವರು ಕೊಟ್ಟಂತಹ ಸೂಚನೆ ಮೇರೆಗೆ ಇಲ್ಲಿ ಭಾರತದಲ್ಲಿ ವಿಧ್ವಂಸಕ ಕೃತ್ಯಗಳನ್ನ, ಭಯೋತ್ಪಾದನಾ ಕೃತ್ಯಗಳನ್ನ ಎಸಗಲಿಕ್ಕೆ ಅವರು ಇಬ್ರು ಕೂಡ ಸ್ಫೋಟಕ ಸಾಮಗ್ರಿಗಳನ್ನ ಸಂಗ್ರಹಿಸಿ ಇಟ್ಕೊಳ್ಳುವಂತದ್ದು ಮತ್ತು ಅವುಗಳನ್ನ ಜನದಟ್ಟಣೆ ಪ್ರದೇಶಗಳಿಗೆ ತೆಗೆದುಕೊಂಡೋಗಿ ಸ್ಫೋಟಿಸತಕ್ಕಂತಹ ಕೆಲಸವನ್ನ ಮಾಡಲಿಕ್ಕೆ ಸ್ಕೆಚ್ ಅನ್ನು ಹಾಕೊಂಡಿದ್ರು ಅಂತಕ್ಕಂಥ ಅಂಶ ಬೆಳಕಿಗೆ ಬಂದಿದೆ. ಜೊತೆಗೆ ಕಳೆದ ತಿಂಗಳು ಭಾರತದಲ್ಲಿ ದೀಪಾವಳಿ ಹಬ್ಬವನ್ನು ಆಚರಿಸಲಾಯಿತು. ದೀಪಾವಳಿ ಹಬ್ಬದ ವೇಳೆ ಮೇಲೆ ಜನನಿಬಿಡ ಸ್ಥಳಗಳಿಗೆ ಹೋಗಿ ವಿಧ್ವಂಸಕ ಕೃತ್ಯವನ್ನ, ಭಯೋತ್ಪಾದನಾ ಸ್ಫೋಟವನ್ನ ನಡೆಸಲಿಕ್ಕೆ ಇದೇ ಮುಜಮ್ಮಿಲ್ ಜೊತೆಗೆ ಆದಿಲ್ ರಾತಿರ್ ಇಬ್ರು ಕೂಡ ಪ್ಲಾನ್ ಅನ್ನ ಮಾಡಿದ್ರು ಅನ್ನೋದು ಅಂಶ ಈಗ ತನಿಖೆ ವೇಳೆ ಬೆಳಕಿಗೆ ಬಂದಿದೆ. ಇಬ್ಬರನ್ನು ಕೂಡ ಈಗ ಜಮ್ಮು ಕಾಶ್ಮೀರ ಪೊಲೀಸರು ಮತ್ತು ಎನ್ಐಎ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ. ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ತಮ್ಮ ಪ್ಲಾನ್ ಏನಾಗಿತ್ತು ಅನ್ನೋದನ್ನ ಡಾಕ್ಟರ್ ಮುಜಮ್ಮಿಲ್ ಬಾಯ್ಬಿಟ್ಟಿದ್ದಾರೆ. ಆತ ಬಾಯ್ಬಿಟ್ಟಿರ್ತಕ್ಕಂಥ ಅಂಶದ ಪ್ರಕಾರ 2026 ಜನವರಿ 26ನೇ ತಾರೀಕು ಅಂದ್ರೆ ಮುಂದಿನ ವರ್ಷದ ಜನವರಿ 26ನೇ ತಾರೀಕು ಇದೇ ಕೆಂಪುಕೋಟೆ ಬಳಿನಲ್ಲೇ ಸ್ಫೋಟವನ್ನು ನಡೆಸಲಿಕ್ಕೂ ಕೂಡ ಮುಜಮ್ಮಿಲ್ ಟೀಮ್ ಪ್ಲಾನ್ ಅನ್ನ ಮಾಡಿಕೊಂಡಿತ್ತು ಅನ್ನೋ ಅಂಶ ಬೆಳಕಿಗೆ ಬಂದಿದೆ. ಮುಂದಿನ ವರ್ಷ ನಡೆಸತಕ್ಕಂಥ ಸ್ಫೋಟಕ್ಕೆ ಈ ವರ್ಷವೇ ಈ ಒಂದು ಕೆಂಪುಕೋಟೆಯ ಬಳಿಗೆ ಬಂದು ಇಲ್ಲಿ ಯಾವ ಸ್ಥಳದಲ್ಲಿ ಸ್ಫೋಟವನ್ನು ನಡೆಸಬೇಕು, ಯಾವ ಸ್ಥಳದಲ್ಲಿ ಭದ್ರತೆ ಹೆಚ್ಚಾಗಿರುತ್ತೆ, ಯಾವ ಸ್ಥಳದಲ್ಲಿ ಭದ್ರತೆ ಇರೋದಿಲ್ಲ ಅನ್ನೋದನ್ನ ಕೂಡ ಪರಿಶೀಲನೆ ನಡೆಸಿದ್ರು. ಆದ್ರೆ ಕೆಂಪುಕೋಟೆ ಬಳಿ ಯಾವಾಗಲೂ ಕೂಡ ಬಿಗಿ ಭದ್ರತೆನೇ ಇರುತ್ತೆ. ಹೀಗಾಗಿ ಈ ಒಂದು ಸ್ಥಳಕ್ಕೆ ಈ ಹಿಂದೆ ಈಗ ಕಾರ್ ಸ್ಫೋಟದಲ್ಲಿ ಸಾವನ್ನಪ್ಪಿದಂತಹ ಉಮರ್ ನಬಿ ಕೂಡ ಬಂದಿದ್ದ. ಆತ ಮತ್ತು ಮುಜಮ್ಮಿಲ್ ಇಬ್ರು ಕೂಡ ಬಂದು ಇಲ್ಲಿ ರೇಖೆಯನ್ನ, ಸ್ಕೆಚ್ ಅನ್ನ ಹಾಕೊಂಡು ಹೋಗಿದ್ರು ಅಂತಕ್ಕಂಥ ಅಂಶ ಬೆಳಕಿಗೆ ಬಂದಿದೆ. ಆ ಕಾರಣಕ್ಕಾಗಿ ಏನೋ ಈಗ ಉಮರ್ ನಬಿ ಕೂಡ ಭಯ, ಆತಂಕದಿಂದ ಮುಜಮ್ಮಿಲ್, ಆದಿಲ್ ರಾತಿರ್ ಬಂಧನ ಒಳಗಾದ ಬಳಿಕ ಕಾರನ್ನು ತೆಗೆದುಕೊಂಡು ಸೀದಾ ಇದೇ ರೆಡ್ ಫೋರ್ಟ್ ನ ಬಳಿಗೆ ಬಂದಿದ್ದೇನೆ. ಇಲ್ಲೇ ಕಾರ್ನಲ್ಲಿದ್ದಂತಹ ಸ್ಫೋಟಕಗಳು ಆಕಸ್ಮಿಕವಾಗಿ ಸ್ಫೋಟ ಆಗಿವೆ ಅಂತೇಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಇದು ಉದ್ದೇಶಪೂರ್ವಕವಾಗಿ ಮಾಡಿಲ್ಲ. ಉದ್ದೇಶಪೂರ್ವಕವಾಗಿ ಮಾಡೋದಾದ್ರೆ ಯಾವ್ದಾದ್ರು ಒಂದು ಕಟ್ಟಡಕ್ಕೋ ಅಥವಾ ಬಸ್ಸಿಗೋ ಗುದಿಬೇಕಾಗಿತ್ತು. ಆದ್ರೆ ಆ ರೀತಿ ಯಾವುದೂ ಕೂಡ ಗುದ್ದಿಲ್ಲ. ಬದಲಿಗೆ ಆತ ಸಿಗ್ನಲ್ ಬಳಿ ಬಂದಂತಹ ಸಂದರ್ಭದಲ್ಲಿ ಆ ಬಾಂಬ್ಗಳನ್ನ ಸರಿಯಾಗಿ
ರಿಪೇರ್ ಮಾಡಿಲ್ಲದೆ ಇರೋ ಕಾರಣಕ್ಕಾಗಿ ಅವು ಆಕಸ್ಮಿಕವಾಗಿ ಸ್ಫೋಟ ಆಗಿವೆ. ಇದರಿಂದಾಗಿ ಉಮರ್ ನಬಿ ಕೂಡ ಸಾವನ್ನಪ್ಪಿದ್ದಾನೆ ಅನ್ನೋ ಒಂದು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಅದು ಆಕಸ್ಮಿಕವೋ ಅಥವಾ ಉದ್ದೇಶಪೂರ್ವಕವೋ ಆದ್ರೆ ಉದ್ವಂಸಕ ಕೃತ್ಯವನ್ನ ಮಾಡ್ಲಿಕ್ಕೋಸ್ಕರ ಇಲ್ವೇ ಆ ಒಂದು ಸ್ಫೋಟಕ ಸಾಮಗ್ರಿಗಳನ್ನ ಫರೀದಾಬಾದ್ ನಿಂದ ಬೇರೆ ಕಡೆಗೆ ಸಾಗಾಟ ಮಾಡ್ಲಿಕ್ಕೋಸ್ಕರನೇ ಆತ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಂಡು ಬಂದಿದೆ. ಜೊತೆಗೆ ಇವರ ಉಗ್ರರ ಪ್ಲಾನ್ ಇನ್ನೂ ದೊಡ್ಡದಿತ್ತು ಅನ್ನೋದು ಕೂಡ ಈಗ ತನಿಖೆ ವೇಳೆಯಲ್ಲಿ ಮತ್ತು ಈ ಆರೋಪಿಗಳನ್ನ ವಿಚಾರಣೆ ನಡೆಸಿದಂತ ಸಂದರ್ಭದಲ್ಲೇ ಎನ್ಐಎ ಅಧಿಕಾರಿಗಳಿಗೆ ಮತ್ತು ಜಮ್ಮು ಕಾಶ್ಮೀರ ಪೊಲೀಸರಿಗೆ ಗೊತ್ತಾಗಿದೆ. ಮುಖ್ಯವಾಗಿ ಇವ್ರನ್ನೇನಾದ್ರು ಕೂಡ ಬಂಧಿಸದೆ ಬಿಟ್ಟಿದ್ರೆ ಮುಂದಿನ ವರ್ಷದ ಜನವರಿ 26ನೇ ತಾರೀಕಿಗೆ ಇದೇ ಕೆಂಪುಕೋಟೆ ಬಳಿನಲ್ಲಿ ಯಾವುದಾದ್ರೂ ಒಂದು ಸ್ಫೋಟವನ್ನು ನಡೆಸಲಿಕ್ಕೆ ಅವರು ಪ್ಲಾನ್ ಅನ್ನ ರೂಪಿಸಿಕೊಂಡಿದ್ರು ಅಂತಕ್ಕಂಥ ಅಂಶವನ್ನು ಕೂಡ ಇದೇ ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ. ಇನ್ನು ಇವರ ಟೀಮ್ ನಲ್ಲಿ ಡಾಕ್ಟರ್ ಶಹೀನಾ ಅನ್ನುವ ಮತ್ತೊಬ್ಬ ವೈದ್ಯ ಕೂಡ ಇದ್ದಾಳೆ. ಈಕೆ ಮುಖ್ಯವಾಗಿ ಬಾಂಗ್ಲಾದೇಶದ ಢಾಕಾದ ಮೆಡಿಕಲ್ ಕಾಲೇಜಿನಲ್ಲಿ MBBS ಅನ್ನು ಓದಿದ್ದಾಳೆ. ಅದಾದ ಬಳಿಕ ಜಮ್ಮು ಕಾಶ್ಮೀರದ ಶ್ರೀನಗರದ ಮೆಡಿಕಲ್ ಕಾಲೇಜಿನಲ್ಲಿ ಇಂಟರ್ನ್ಶಿಪ್ ಅನ್ನು ಮಾಡಿದ್ದಾಳೆ. ಆ ಶ್ರೀನಗರದ ಮೆಡಿಕಲ್ ಕಾಲೇಜಿನಲ್ಲಿ ಇಂಟರ್ನ್ಶಿಪ್ ಅನ್ನು ಮಾಡುವಂತಹ ಸಂದರ್ಭದಲ್ಲೇ ಅಲ್ಲಿ ಆಕೆಗೆ ಮೌಲ್ವಿ ಇರ್ಫಾನ್ ಅಹಮದ್ ಪರಿಚಯ ಆಗಿದೆ. ಈತ ಒಂದು ಮತೀಯ ವಾದವನ್ನ ಆಕೆ ತಲೆಗೆ ತುಂಬಿದ್ದೇನೆ. ಭಾರತದಲ್ಲಿ ಹಿಂದೂ ವಿರೋಧಿ ಭಾವನೆಯನ್ನ ಆಕೆಯ ತಲೆಗೆ ತುಂಬಿದ್ದೇನೆ. ಆಕೆ ಇಸ್ಲಾಂ ಮೂಲಭೂತವಾದವನ್ನ ಅನುಸರಿಸಬೇಕು ಮತ್ತು ಭಯೋತ್ಪಾದನಾ ಕೃತ್ಯದಲ್ಲಿ ತೊಡಗುವಂತೆ ಆಕೆ ಮೈಂಡ್ ವಾಶ್ ಮಾಡಿದ್ದೇನೆ. ಈ ಡಾಕ್ಟರ್ ಶೈನಾ ಜೊತೆಗೆ ಮತ್ತೊಬ್ಬ ವೈದ್ಯ ಕೂಡ ಇವರ ಟೀಮ್ ನಲ್ಲಿ ಇದ್ದಾಳೆ ಅನ್ನೋ ಒಂದು ಮಾಹಿತಿ ಪೊಲೀಸರಿಗೆ ಸಿಕ್ಕಿದೆ. ಈಗ ಡಾಕ್ಟರ್ ಶೈನಾ ಬಳಿ ಇದ್ದಂತ ಕಾರ್ನಲ್ಲೇ ರೈಫಲ್ ಕೂಡ ಪತ್ತೆಯಾಗಿದೆ. ಆಕೆಯ ಮತ್ತೊಂದು ಬ್ರಿಜಾ ಕಾರ್ ಕೂಡ ನಾಪತ್ತೆಯಾಗಿದೆ. ಆ ಕಾರ್ನಲ್ಲೂ ಕೂಡ ಸ್ಫೋಟಕಗಳು ಇದ್ದಿರಬಹುದು ಅನ್ನೋ ಒಂದು ಶಂಕೆ ಕೂಡ ಪೊಲೀಸರಿಗಿದೆ. ಈಗ ಒಂದು ಮತ್ತೊಂದು ಕಾರ್ಗಾಗೂ ಕೂಡ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಮುಖ್ಯವಾಗಿ ಇಬ್ಬರು ಮಹಿಳಾ ವೈದ್ಯರುಗಳು ಕೂಡ ಬೇರೆ ಬೇರೆ ವಿದೇಶಗಳಿಗೂ ಕೂಡ ಭೇಟಿಯನ್ನ ಕೊಟ್ಟಿದ್ರು. ಕತಾರು ದೋಹಾದೊಂದಿಗೂ ಕೂಡ ಸಂಪರ್ಕವನ್ನು ಹೊಂದಿದ್ರು. ಕತಾರು ದೋಹಾ ಸೇರಿದಂತೆ ಬೇರೆ ಬೇರೆ ವಿದೇಶಗಳಿಂದಲೂ ಕೂಡ ಇವರ ಬ್ಯಾಂಕ್ ಖಾತೆಗಳಿಗೆ ಹಣ ಬಂದಿದೆ. ವಿದೇಶಗಳಿಂದ ಬಂದಂತ ಹಣವನ್ನೇ ಭಾರತದಲ್ಲಿ ಸ್ಫೋಟಕ ಸಾಮಗ್ರಿಗಳನ್ನ ಖರೀದಿ ಮಾಡಲಿಕ್ಕೆ ಮತ್ತು ವಿಧ್ವಂಸಕ ಕೃತ್ಯಗಳನ್ನ ನಡೆಸಲಿಕ್ಕೆ ಬಳಕೆಯನ್ನ ಈ ಶಹೀನಾ ಮೂಲಕ ಮಾಡಲಾಗಿದೆ. ಶಹೀನಾ ಬಂದಂತ ಹಣವನ್ನ ಮುಜಮಿಲು, ಆದಿಲ್ ರಾತೀರು, ಉಮರ್ ನಬಿಗೆ ವರ್ಗಾವಣೆಯನ್ನ ಮಾಡಿದ್ದಾಳೆ. ಈ ಒಂದು ಹಣವನ್ನ ಬಳಸಿಕೊಂಡೇನೆ ಇವರು ಈ ಸ್ಫೋಟಕ ಸಾಮಗ್ರಿಗಳನ್ನ ಖರೀದಿ ಮಾಡಿದ್ದಾರೆ. ಮುಖ್ಯವಾಗಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ 2900 kg ಅಮೋನಿಯಂ ನೈಟ್ರೇಟ್ ಅನ್ನ ಎಲ್ಲಿ ಖರೀದಿ ಮಾಡಿದ್ರು, ಯಾವ ಕಂಪನಿಯಿಂದ ಖರೀದಿ ಮಾಡಿದ್ರು, ಹೇಗೆ ಅನ್ನೋದ್ರ ಬಗ್ಗೆನೂ ಕೂಡ ತನಿಖೆಯನ್ನ ಈಗ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಉತ್ತರ ಪ್ರದೇಶದಲ್ಲಿ ಖರೀದಿ ಮಾಡಿ ತಂದ್ರ ಅಥವಾ ಜಮ್ಮು ಕಾಶ್ಮೀರದಲ್ಲೇ ಖರೀದಿ ಮಾಡಿ ಅದನ್ನ ಹರಿಯಾಣದ ಫರೀದಾಬಾದ್ ವರೆಗೂ ಕೂಡ ಸಾಗಾಟವನ್ನ ಮಾಡಿದ್ರ, ಹೇಗೆ ಅನ್ನೋದ್ರ ಬಗ್ಗೆನೂ ಕೂಡ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಜೊತೆಗೆ RDX ಕೂಡ 350 kg ಅಷ್ಟು ಸಿಕ್ಕಿತ್ತು. ಅದು ಹೇಗೆ ಫರೀದಾಬಾದ್ ವರೆಗೂ ಕೂಡ ಬಂತು ಅನ್ನೋದ್ರ ಬಗ್ಗೆನೂ ಕೂಡ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಮುಖ್ಯವಾಗಿ ಈ ಒಂದು ಭಯೋತ್ಪಾದನಾ ಕೃತ್ಯಗಳಿಗೆ ವಿದೇಶಗಳಿಂದ ಕತಾರು, ದೋಹಾ, ಟರ್ಕಿ ಸೇರಿದಂತೆ ಬೇರೆ ಬೇರೆ ದೇಶಗಳಿಂದ ಹಣ ಬಂದಿರತಕ್ಕಂತಹ ಸಾಕ್ಷ್ಯಾಧಾರಗಳು ಕೂಡ ಈಗ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ. ವಿದೇಶಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.